ಈ ಗಿಡಗಳಿಗೆಲ್ಲ ಬೋರ್ಡ್ ಬರೆಯೋದು, ಹೆಸರು ಬರೆಯೋದು ಗಿಡಗಳಿಗೆ. ಯಾವ್ಯಾವ ಗಿಡಗಳು ಇವೆಲ್ಲ ಗಿಡಗಳು. ಇವೆಲ್ಲ ಮಕ್ಕಳುಗಳು ಆಟ ಆಡೋದು ಇವು ಗೇಮ್ಸು, ಇವೆಲ್ಲ ಗೇಮ್ಸು. ನೋಡು ಹಳಗುಣಿ ಮನೆ ಯಾವ ರೀತಿ ಇದೆ ನೋಡಿ. ಹಳೆಯ ಕಾಲದ ಒಂದು ಹಳಗುಣಿ ಮನೆ. ಎಲ್ಲ ಚಿನ್ನ ವಸ್ತ್ರಗಳು, ಗೊಂಬೆ ಇದು, ಚೆಸ್ಸು ಬುಗುರಿ ಆಟ ಮರ್ತವಾಗಿರ್ತಕ್ಕಂಥ ಈ ಕಾಲದಲ್ಲಿ ನೆನಪಿಗೋಸ್ಕರ ಇಟ್ಟಿರ್ತಕ್ಕಂಥದ್ದು. ಏನು ಆಭರಣ ಹುಡುಗದು, ಹುಣಸೆ ಬೀಜ, ಹಳಗುಣಿ ಮನೆಗೆ ಹುಣಸೆ ಬೀಜ. ಪಗಡೆ ಆಟ, ಹಾವು ಏಣಿ ಆಟ, ಕೋಲಾಟವನ್ನು ಆಡೋಕ್ಕೆ ಮಕ್ಕಳಿಗೋಸ್ಕರ. ಹಾಂ, ಬುಕ್ಸು, ಮಕ್ಕಳು ಬಂದಂಥ ಮಕ್ಕಳಿಗೆ ಬುಕ್ಸು. ಮಕ್ಕಳು ಬಂದಾಗ ಡ್ರಾಯಿಂಗ್ ಬರೆದು ಯಾವ್ಯಾವ ನೋಡಿ ಇವತ್ತು ಮಾಡಿರ್ತಕ್ಕಂಥ ಎಂಸೆಟ್ಟಡಿಯ ಶಾಲೆ ಮಕ್ಕಳು ಪರಿಸರ ಚಿತ್ರವನ್ನು ಬರೆದಿಟ್ಟಿರ್ತಕ್ಕಂಥದ್ದು. ಅವ್ರಿಗೆ ಬಂದಂಥ ಮಕ್ಕಳಿಗೆ ಎಲ್ಲ ರೀತಿಯ ಡ್ರಾಯಿಂಗ್ ಏನು ಬೇಕು ಅದಕ್ಕೆ ಉಪಕರಣಗಳನ್ನು ಅವರೇ ಸಹ ಕೊಡ್ತಾಯಿದ್ದಾರೆ. ನೋಡಿ ಇಲ್ಲಿ ಕೂತ್ಕೊಂಡು ಡ್ರಾಯಿಂಗ್ ಮಾಡ್ತಕ್ಕಂಥದ್ದು. ಮಕ್ಕಳು ಡ್ರಾಯಿಂಗ್ ಮಾಡಲಿಕ್ಕೆ ನೋಡಿ ಎಷ್ಟು ಶುಚಿತ್ವವಾಗಿ ಇಟ್ಟಿರ್ತಕ್ಕಂಥದ್ದು. ಇದು ಪಪ್ಪಾಯಿ ತೋಟ. ಇವಾಗ ಸಸಿಗಳನ್ನು ಹಾಕಿದ್ದಾರೆ, ಇನ್ನೂ ಫಲ ಬಿಡ್ಲಿಕ್ಕೆ ಬಂದಿಲ್ಲ. ಒಂದು ಉತ್ತಮವಾದ ಒಂದು ಪರಿಸರವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಎಲ್ಲ ರೀತಿಯ ಗಿಡಗಳನ್ನು ನೋಡಿ ಎಷ್ಟು ಶುಚಿತ್ವವಾಗಿ ಎಲ್ಲ ರೀತಿಯ ಮರಗಿಡಗಳನ್ನು ಯಾವ ರೀತಿ ಕಾಪಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಏನು ಇವತ್ತು ಎಲ್ಲ ಕಾಡನ್ನು ನಾಶ ಮಾಡಿ ನಮ್ಮ ಮನೆಗಳನ್ನು ನಿರ್ಮಾಡ್ತಕ್ಕಂಥದ್ದು, ಫ್ಯಾಕ್ಟ್ರಿಗಳನ್ನ ಮಾಡ್ತಕ್ಕಂಥದ್ದು, ಹೀಗೆ ಕೈಗಾರೀಕರಣವನ್ನು ಮಾಡ್ತಾ ನಮ್ಮ ಪರಂಪರೆಯನ್ನು ಹಾಳು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಹಿಂದೆ ಇದ್ದಕ್ಕಂಥದ್ದನ್ನು ನೋಡಬೇಕು ಅಂದರೆ ನಾವು ದುಡ್ಡು ಕೊಟ್ಟು ನೋಡುವಂಥ ಒಂದು ಸಂದರ್ಭ ಅಂತ ಹೇಳಬೇಕಾಗುತ್ತೆ. ಇದನ್ನು ನೋಡಿ, ನೋಡಿ ಇಲ್ಲಿ ಬಂದಂತಹ ಸ್ವಾಗತ ಪಾನೀಯ, ಉಚಿತ ಉತ್ಪನ್ನಗಳು, ಇನ್ನೂ ಉತ್ತಮವಾಗಿ ಬೆಳೆಯಲಿ ಅಂತ ಎಷ್ಟು ಶುಚಿತ್ವವಾಗಿದೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿ, ಶಾಲಾ ಮಕ್ಕಳು ಬಂದಿರತಕ್ಕಂಥದ್ದು. ಗ್ರೀನ್ ಇಕೋ ಕ್ಲಬ್, ಎಂಸೆಟ್ಟಳ್ಳಿ, ಮಾಕೋಡ್ ಕ್ಲಸ್ಟರ್.
ಇವರು ಅನೂಪ್ ಕುಮಾರ್ ಅರಸ್ ಅಂತೇಳಿ ಫೌಂಡರ್. ನೋಡಿ ನಮ್ಮ ಸ್ವಾಮಿ ವಿವೇಕಾನಂದರವರ ಮೂರ್ತಿಯನ್ನು ಹೇಗೆ ನಮಗೆ ಸ್ವಾಗತಕ್ಕಾಗಿ ಇಟ್ಟಿದ್ದಾರೆ. ಮಡಕೆ ಮಾಡುವಂತಹ ಒಂದು ವಸ್ತು.